ಆ ಭಗವಂತನಂತೆ ಪ್ರೇಕ್ಷಕರು ಸರ್ವಶಕ್ತರು. ಚಿತ್ರವನ್ನ ಮೆಚ್ಚಿ ಯಶಸ್ಸಿನ ಗೌರೀಶಂಕರಕ್ಕೂ ಕೊಂಡೊಯ್ಯಬಲ್ಲರು, ತಿರಸ್ಕರಿಸಿ ಪ್ರಪಾತಕ್ಕೂ ದೂಡಬಲ್ಲರು. 2005ರಲ್ಲಿ ಶ್ರೀಕ್ಷೇತ್ರ ಕೈವಾರ ತಾತಯ್ಯ ಚಿತ್ರೀಕರಣದ ಸಂದರ್ಭದಲ್ಲಿ ಸಿಂಧೂರ ಲಕ್ಷ್ಮಣ ಢಕಾಯಿತ ದರೋಡೆಕೋರನೆಂದು ಮುದ್ರಿಸಿದ್ದ ಮರಾಠಿ ಪತ್ರಿಕೆಯ ವರದಿಯೊಂದನ್ನು ಗೆಳೆಯನಿಂದ ಓದಿಸಿ ತಿಳಿದುಕೊಂಡಿದ್ದೆ. ಈ ಚಿತ್ರದ ಬಿಡುಗಡೆಗಾಗಿ 1 ವರ್ಷ ಕಳೆದು ಹೋಗಿದ್ದು ತಿಳಿಯಲೇ ಇಲ್ಲ. ಆದರೆ ಸಿಂಧೂರ ಲಕ್ಷ್ಮಣನ ಕುರಿತಾದ ವಿಷಯ ಕಲೆ ಹಾಕುವ ಬಗ್ಗೆ ಹಿಂದೇಟೂ ಹಾಕಲಿಲ್ಲ. ದಾರಿಯಲ್ಲಿ ಅನೇಕ ಜನರನ್ನ ಮಾತನಾಡಿಸಿ ಲಕ್ಷ್ಮಣನ ಬಗ್ಗೆ ವಿಚಾರಿಸುತ್ತಿದ್ದೆ. ಯಾರು ಇವನನ್ನು ದರೋಡೆಕೋರ ಢಕಾಯಿತ ಎಂದು ಸಂಬೋಧಿಸಲೇ ಇಲ್ಲ. ಆದರೆ ಪತ್ರಿಕೆಯಲ್ಲಿ ಓದಿದ್ದ ವರದಿಯನ್ನು ನಾನು ಮರೆಯಲೇ ಇಲ್ಲ. ಸಿಂಧೂರ ಬರುವ ಮುನ್ನ ಜತ್ತ ಊರಿಗೆ ಬಂದೆವು. ಬೀದಿ ಬದಿಯಲ್ಲಿ ಬೋರೆ ಹಣ್ಣು ಮಾರುತ್ತಾ ಕುಳಿತಿದ್ದ ಅಜ್ಜನನ್ನು ಕಂಡು ನಮ್ಮ ಹುಡುಗನೊಬ್ಬನಿಗೆ ಹಣ ಕೊಟ್ಟು ಹಣ್ಣು ತರಲು ಹೇಳಿದೆ. ಹಣ್ಣಿನ ಬುಟ್ಟಿಯನ್ನೇ ಹಿಡಿದು ಅಜ್ಜ ಬಂದ. ಬುಟ್ಟಿ ನಮ್ಮ ವಾಹನದೊಳಗಿರಿಸಿ ನನ್ನ ಬಳಿ ಬಂದು ಕೈಮುಗಿದು, ಲಕ್ಷ್ಮಣನ ಬಗ್ಗೆ ಪಿಕ್ಚರ್ ತೆಗಿಯಾಕತ್ತೀರಂತೆ, ಆ ಪುಣ್ಯಾತ್ಮನ ಹುಡ್ಕೊಂಡು ಇಲ್ಲಿ ತನಕ ಬಂದಿರ್ರಿ, ಬರ್ರಿ ಒಂದಿಷ್ಟು ಚಾ ತಗೋರಿರಂತೆ ಎಂದು ಅಭಿಮಾನದಿಂದ ನುಡಿದ ಆ ಅಜ್ಜ. ಹಣ್ಣಿನ ಬುಟ್ಟಿಯ ಹಣ ನೀಡಲು ಹೋದರೆ ತೆಗೆದುಕೊಳ್ಳಲಿಲ್ಲ. ಬದಲಿಗೆ ನನ್ನ 2 ಕೈಗಳನ್ನು ಅದುಮಿಡಿದು ನಮಸ್ಕರಿಸಿ ಒಳ್ಳೆಯದಾಗುತ್ತದೆ ಎಂದು ಹಾರೈಸಿ ಬೀಳ್ಕೊಟ್ಟ. ಇಂತಹ ಅಭಿಮಾನಿಗಳನ್ನು ಕಾಣಲು ಸಾಧ್ಯವೇ ಎಂದು ಕೈಮುಗಿದು ಸಿಂಧೂರದ ಕಡೆ ಹೊರಟೆವು. ಈ ವೀರನ ಕುರಿತಾದ ಚಲನಚಿತ್ರವೊಂದು 1976-77ರಲ್ಲಿ ಬಂದಿತ್ತು. ನಾನು, ನನ್ನ ತಾತ ಪುಷಾರಾಮ್ಜಿ ಹಾಗೂ ಲಕ್ಷ್ಮೀಸಾಗರದ ಮರಳು ಸಿದ್ದಪ್ಪನವರ ಜೊತೆ ಕೂತು ಈ ಸಿನಿಮಾ ನೋಡಿದ್ದೆ. ಅಲ್ಲಿಂದ ಇಲ್ಲಿಯವರೆಗೂ ನನ್ನನ್ನು ಎಡೆಬಿಡದೆ ಕಾಡಿದ್ದು ಈ ಚಿತ್ರದ 2 ಗೀತೆಗಳು. ನಂತರ 2006-7ರಲ್ಲಿ ಈ ವೀರನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ನನ್ನ ತಂಡದ ಜೊತೆ ಸಿಂಧೂರದ ಕಡೆ ಹೊರಟೆ. ಮುರುಕು ಮನೆ, ಹುಳುಕು ಜಂತಿ, ಮನೆಯ ಮುಂದುಗಡೆ ಬಿದ್ದಿದ್ದ ಕಸದ ರಾಶಿ, ಕೆಸರಿನ ರಾಡಿ, ಇದು ಸಿಂಧೂರ ವೀರನ ಮನೆ. ನಾನು ಊಹಿಸಿಕೊಂಡಿದ್ದು ಒಂದು, ನೋಡುತ್ತಿರುವ ಸತ್ಯವೇ ಬೇರೊಂದು. 45 ದಾಟಿದ್ದ ಹೆಂಗಸೊಬ್ಬಳು ಹೊರಬಂದು ನಮ್ಮ ತಂಡವನ್ನ ನಿಬ್ಬೆರಗಾಗುವಂತೆ ನೋಡುತ್ತಾ ನಿಂತಳು. ನನ್ನ ಪರಿಚಯ ಮಾಡಿಕೊಂಡಾಗ ಕೂರಲು ಕಂಬಳಿ ಹಾಸಿದಳು. ಮಕ್ಕಳೂ ಬಂದು ಕುಳಿತರು. ತಮ್ಮ ಬಡತನ ಬಗ್ಗೆ ಅಪಾರವಾಗಿ ಹೇಳಿಕೊಂಡರು. ಶ್ರೀಮಂತರ ಮನೆಗೆ ಹೋದರೆ ಬಗೆ ಬಗೆಯ ತಿಂಡಿ ತಿನಿಸು, ಭರ್ಜರಿ ಔತಣ, ಬೆಳ್ಳಿ ಬಂಗಾರ, ಒಡವೆ, ವಸ್ತ್ರ, ಆಸ್ತಿ ಪಾಸ್ತಿ ಬಗ್ಗೆ ಕೊಂಡಾಡುತ್ತಾ ಮಾತನಾಡುತ್ತಾರೆ. ಆದರೆ ಈ ಕುಟುಂಬ ತೋರಿಸಿದ್ದು ನನಗೆ ಒಂದೇ ಒಂದು ಟೀ ಪಾತ್ರೆ, ಒಂದು ಹಳೆಯ ಭಾವಚಿತ್ರ. ಇದು ಸಿಂಧೂರ ಲಕ್ಷ್ಮಣನು ಸತ್ತ ನಂತರ ತೆಗೆದದ್ದು. ಒಂದು ಚಿತ್ರ ನಿರ್ದೇಶಿಸಿದ್ದರು. ನಿರ್ಮಾಪಕರು ಕೊಟ್ಟ ಹಣವನ್ನು ಈ ಕುಟುಂಬಕ್ಕೆ ಕೊಡೋಣವೆಂದರೆ ಆತ ನನಗೆ ಕೊಟ್ಟಿದ್ದು ಬರೀ 8,500 ರೂಪಾಯಿ. ಆದರೆ ಏನಾದರೂ ಮಾಡಲೇಬೇಕೆಂದು ತೀರ್ಮಾನಿಸಿ ವಾಸುದೇವ್ ಹೆರೆಕಲ್ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಈ ಕುಟುಂಬದ ಸಂಪೂರ್ಣ ವಿಷಯವನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಜಿಲ್ಲೆಯ ಅಸಂಖ್ಯಾತ ಅಭಿಮಾನಿಗಳು ಸ್ಪಂದಿಸಿ ಈ ಕುಟುಂಬದ ನೆರವಿಗೆ ಬಂದು ಕೈಲಾದ ಧನ ಸಹಾಯ ಮಾಡಿದ್ದಾರೆ. ಇದು ಲಕ್ಷ್ಮಣನ ಮೇಲಿನ ಇದ್ದ ಅಭಿಮಾನವಷ್ಟೇ. ಹಾಗಾದರೆ ಪತ್ರಿಕೆಯಲ್ಲಿ ಬಂದ ದರೋಡೆಕೋರ ಢಕಾಯಿತನೆಂಬ ವರದಿ ಇಂದು ಕಾಡುತ್ತಲೇ ಇತ್ತು. ಕೆಲವು ನಾಟಕ ಕೃತಿಗಳಲ್ಲಿ ಸತ್ಯಾಂಶಗಳೇ ಇರಲಿಲ್ಲ. ನಾನು ಹುಡುಕಿದ್ದು, ಸಂಗ್ರಹಿಸಿದ ವಿಷಯವೇ ಬೇರೆ. ಈ ಹಿಂದೆ ಕೆಲವರು ದಾಖಲಿಸಿದ ಚರಿತ್ರೆಯೇ ಬೇರೆ. ಸಂಪೂರ್ಣ ಅಧ್ಯಯನಕ್ಕೆ ನಿರತನಾದೆ. ಬಹಳ ಪ್ರಮುಖವಾಗಿ ಕಾಡಿದ ಜನಪದರ ಸಾಲುಗಳು, ಲಾವಣಿಗಳು ಹೀಗಿದ್ದವು. ದೇಶಭಕ್ತನು ಆಗಿ, ಈಶಭಕ್ತನು ಆಗಿ, ರೋಷದಿ ದೇಶ ತಿರುಗ್ಯಾನ, ಎಡಬಿಡದೆ ಹೇಸಿ ಆಂಗ್ಲರನ್ನು ಬಡಿದಾನ. ಅವರ ಮ್ಯಾಲ ಮುನಿದ ದೇವರು, ಹುಟ್ಟಬೇಕು ಲಕ್ಷ್ಮಣನಂತವರು. ಈ ಅಂಗ್ರೇಜಿ ದರ್ಬಾರದಾಗ ಲಕ್ಷ್ಮಣನಂಗ ಯಾರೂ ಆಡಿಸಲಿಲ್ಲ ಇಲ್ಲಿಯ ತನಕ. ಈ ಅಂಗ್ರೇಜಿ ದರ್ಬಾರದಾಗ ಲಕ್ಷ್ಮಣನಂಗೆ ಯಾರೂ ಆಡಿಸಲಿಲ್ಲ ಇಲ್ಲಿಯ ತನಕ ಅಂತ ಶೂರನಿಗೆ ಬಹದ್ದೂರ್ ಅನ್ನಬಾರದಾಕ. ತಂದ ಹೊನ್ನ ರಾಶಿಯ ಎಂದು ತನಗಿಡಲಿಲ್ಲ, ತಂದ ಹೊನ್ನ ರಾಶಿಯ ಎಂದು ತನಗಿಡಲಿಲ್ಲ, ಇಂದು ನಾಳೆಂದು ಅನಲಿಲ್ಲ, ಲಕ್ಷ್ಮಣ ನೊಂದವರ ಕೈಯ ಬಿಡಲಿಲ್ಲ.
ತುಳಿದವರ ಹಿಡಿದೆಳೆದು ತುಳಿವಂತ ಜನ ಬೇಕಾ? ತುಳಿದವರ ಹಿಡಿದೆಳೆದು ತುಳಿವಂತ ಜನ ಬೇಕಾ? ಲಕ್ಷ್ಮಣನಂತ ಮಗ ಬೇಕಾ? ನಾಡಳು ಬೇಡರ ಜಾತಿಯ ಜನ ಬೇಕಾ? ನಾಡಳು ಬೇಡರ ಜಾತಿಯ ಜನ ಬೇಕಾ? ಸಿಂಧೂರಾಗ ಲಕ್ಷ್ಮಣನುಟ್ಯಾನ ಬಂಟ ಅನಿಸ್ಯಾನ, ಸಿಂಧೂರಾಗ ಲಕ್ಷ್ಮಣನುಟ್ಯಾನ ಬಂಟ ಅನಿಸ್ಯಾನ. ಕೊಟ್ಟ ವಚನ ಹುಟ್ಟಿ ತಪ್ಪಲಿಲ್ಲ, ಘಟ ಹೋಗುವ ತನಕ ಹಿಡಿದ ಹಠ ಬಿಡಲಿಲ್ಲ. ನಾನು ಕೂಡ ಹಠ ಬಿಡಲಿಲ್ಲ. 8/8/2008 ನಿನಗೆ ಗಂಟು ತರುತ್ತದೆಂದು ಸತ್ಯವಾಣಿಯನ್ನು ಹೇಳಿದ್ದು ಇವರೇ. ಅಂದು ನನ್ನ ನಿರ್ದೇಶನದ 2ನೇ ಚಿತ್ರ ದೇವನಹಳ್ಳಿಯ ಮುಹೂರ್ತ. ಈ ಚಿತ್ರದ ನಿರ್ಮಾಪಕನೂ ನಾನೇ. ಆದರೆ ಮುಹೂರ್ತವಿಟ್ಟವರು ಬ್ರಹ್ಮಾಂಡ ಖ್ಯಾತಿಯ ನರೇಂದ್ರ ಶರ್ಮಾ. ಗಂಟು ತರುವುದು ಇರಲಿ, ಇಡೀ ಚಿತ್ರಣ ಕಗ್ಗಂಟಾಗಿದ್ದಂತೂ ಸತ್ಯ. ದೇವನಹಳ್ಳಿ ಚಲನಚಿತ್ರದ ಮುಹೂರ್ತದ ದಿನದಂದು ದೇವನಹಳ್ಳಿ ಗೆದ್ದರೆ ಸಿಂಧೂರ ಲಕ್ಷ್ಮಣನ ಸಿನಿಮಾ ಮಾಡುತ್ತೇನೆಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಆದರೆ ಚಿತ್ರ ಗೆಲ್ಲಲಿಲ್ಲ. ಇದರಲ್ಲಿ ನಟಿಸಿದ ನಟರ ಮುಸುಡಿಗಳು ಸರಿಯಿಲ್ಲವೆಂದು ಮಾಧ್ಯಮದ ಗೆಳೆಯರು ಹೇಳಿದರು. ಆದರೆ ಒಳ್ಳೆ ಕಥಾವಸ್ತು ಎಂದು ಪ್ರಶಂಸಿಸಿದರು. ಬೆನ್ನು ತಟ್ಟಿ ಶಹಬಾಷ್ ಹೇಳಿ ಕೈಕುಲುಕಿ ಸಿಂಧೂರ ಲಕ್ಷ್ಮಣನಿಗೆ ರೆಡಿಯಾಗು ಎಂದರು. 8/8/2008 ಇಡೀ ಕುಟುಂಬದ ಸದಸ್ಯರನ್ನು ಬೆಂಗಳೂರಿಗೆ ಕರೆಯಿಸಿ ಪತ್ರಿಕೆಗೆ ಪರಿಚಯಿಸಿದ್ದೆ. ಈತನ ಬಗ್ಗೆ ಸರಿಯಾದ ಮಾಹಿತಿ ಸಂಗ್ರಹಿಸಿ ಸತ್ಯವನ್ನು ತೋರಿಸಲೇಬೇಕು ಎಂದು ಪುನಃ 5/11/2007 13/11/2007 ತನಕ ಜಮಖಂಡಿ, ದಾನಾಪುರ, ಮುಧೋಳ, ಅಥಣಿ ಊರುಗಳನ್ನು ಸುತ್ತಿ ಹಲವಾರು ವಿಷಯಗಳನ್ನು ಸಂಗ್ರಹಿಸಿದೆ. ನಮಗೆ ಈತನನ್ನು ಬೆಳ್ಳಿ ಪರದೆಗೆ ಪರಿಚಯಿಸುವ ತನಕ ನೆಮ್ಮದಿ ಇಲ್ಲವೆಂದುಕೊಂಡೆ. 8/8/2008 ಇಡೀ ಕುಟುಂಬದ ಸದಸ್ಯರನ್ನು ಬೆಂಗಳೂರಿಗೆ ಕರೆಯಿಸಿ ಪತ್ರಿಕೆಗೆ ಪರಿಚಯಿಸಿದ್ದೆ. ಎಷ್ಟು ದಾಖಲಿಸಿದರೂ ಅನೇಕ ಸತ್ಯಗಳು ಬರುತ್ತಲೇ ಇದ್ದವು. ಮತ್ತೆ ಅಧ್ಯಯನಕ್ಕಾಗಿ 12/9/2013 21/9/13 ತನಕ ಪ್ರಯಾಣ ಬೆಳೆಸಿದೆ. ಸಿಂಧೂರ ವೀರನ ಗುಡಿಸಲು ಈಗ ಮನೆಯಾಗಿ ಪರಿವರ್ತನೆಗೊಂಡಿತ್ತು. ಬಡತನದಲ್ಲಿದ್ದ ಕುಟುಂಬ ಚೇತರಿಸಿಕೊಂಡಿತ್ತು. 2006ರಿಂದ ಜೊತೆಗೆ ಸಂಪರ್ಕವನ್ನಿಟ್ಟುಕೊಂಡು ಬಂದ ಲಕ್ಷ್ಮಣನ 3ನೇ ತಲೆಮಾರು ಎಲ್ಲ ಸಂದರ್ಭಗಳಲ್ಲೂ ಅನೇಕ ವಿಷಯವನ್ನು ನನ್ನೊಡನೆ ಚರ್ಚಿಸುತ್ತಾ ಇದ್ದರು. ಸಿಂಧೂರ ಗ್ರಾಮದ ಜಮೀನು, ಮನೆ, ಗರಡಿ ಮನೆ, ನಾಟಕ ಮನೆ, ಗೌಡರ ಮನೆ, ಭಾವಾಜಿ ದೇವಸ್ಥಾನ, ಹೀಗೆ ಹಲವಾರು ದೃಶ್ಯಗಳನ್ನು ಸಂಗ್ರಹಿಸಿದೆವು. ಸಿಂಧೂರ ವೀರನ ಕಾರ್ಯಗಳಿಗೆ ಆಶೀರ್ವಾದ ಮಾಡಿದ ಜನನಾಯಕ ತೆಗ್ಗಿ ವೆಂಕನಗೌಡ ಪೊಲೀಸ್ ಪಾಟೀಲರ ಮನೆಗೆ ಭೇಟಿ ಕೊಟ್ಟು ಇವರ ಮೊಮ್ಮಗನ ಬಳಿ ಹಲವಾರು ವಿಷಯಗಳನ್ನು ದಾಖಲಿಸಿ ಚರ್ಚಿಸಿದೆ. ಅಂದು ಬ್ರಿಟಿಷರು ನಡೆದುಕೊಂಡ ಹಲವಾರು ಘಟನೆಗಳನ್ನು ನಮ್ಮ ಕ್ಯಾಮರಾಗೆ ಬಿಚ್ಚಿಟ್ಟವರು ತೆಗ್ಗಿ ನಾಯಕರ ಕುಟುಂಬದವರು. ಲಕ್ಷ್ಮಣನನ್ನ ಮಗನೆಂದು ಭಾವಿಸಿದವರು. ತಂಡದ ಸದಸ್ಯರನ್ನ ಅಣ್ಣ ತಮ್ಮಂದಿರೆಂದು ತಿಳಿದ ತೆಗ್ಗಿ ನಾಯಕರು ಬ್ರಿಟಿಷರು ನೀಡಿದ್ದ ಆಯುಧವನ್ನು ಲಕ್ಷ್ಮಣನಿಗೆ ರಕ್ಷಣೆಗೆಂದು ನೀಡಿದ್ದರು. ಕಪ್ಪರ ಪಡಿಯವ್ವನ ಗುಡ್ಡ ಮೊನಚಾದ ಕಲ್ಲಿನಿಂದ ಕೂಡಿದ ಬೆಟ್ಟ. ಮೊದಲು ಈ ಜಾಗ ದಟ್ಟಡವಿಯಲ್ಲಿದ್ದು ಯಾರೂ ಬರಲಾರದಂತಹ ಕಠಿಣ ಪ್ರದೇಶವಾಗಿತ್ತು. ವನ್ಯಮೃಗಗಳೂ ಇದ್ದವು ಎಂಬುದಕ್ಕೆ ಇಲ್ಲಿನ ಗ್ರಾಮಸ್ಥರು ಪುರಾವೆ ಒದಗಿಸುತ್ತಾರೆ. ಇಂತಹ ದಟ್ಟಡವಿಯಲ್ಲಿ ಈ 5 ಜನರ ತಂಡ ಬೀಡು ಬಿಟ್ಟಿತ್ತು. ಈ ಬೆಟ್ಟದ ದೇವತೆಯೇ ಪಡಿಯವ್ವ, ಅಂದರೆ ಲಕ್ಷ್ಮೀದೇವಿ. ಈಕೆಯನ್ನು ಈತ ಪೂಜಿಸುತ್ತಿದ್ದನೆಂದು ಲಾವಣಿಕಾರರು, ಜನಪದರು ಹಾಡು ಕಟ್ಟಿ ಹೇಳುತ್ತಾರೆ. ಇಲ್ಲಿಂದ ತೆಗ್ಗಿ ನಾಯಕರ ಊರಿಗೆ ಹತ್ತಿರವಾಗುತ್ತಿತ್ತು. ಆಗಾಗ ನಾಯಕರನ್ನು ಭೇಟಿ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ.
ಬ್ರಿಟಿಷರ ಒಳಮಸಲತ್ತಿಗೆ ತೆಗ್ಗಿ ನಾಯಕರು ಹೆದರಿ ತಮ್ಮ ಆಪ್ತ ಸಹಾಯಕ ವಾಲೀಕರನಿಂದ ಕೊಲ್ಲಿಸಲು ಸಂಚು ಮಾಡಿದರೆಂದು ಹೇಳುತ್ತಾರೆ. ಆದರೆ ಈ ವಿಷಯವನ್ನೇ ಬಹಳ ಜನ ಮುಖಂಡರು ಅಲ್ಲೆಗೆಳೆಯುತ್ತಾರೆ. ನಮಗೂ ಈ ತರಹದ ಸುಳುವುಗಳು ಸಿಕ್ಕಿವೆ. ತೆಗ್ಗಿ ನಾಯಕರು ಪ್ರಾಮಾಣಿಕರು, ಸತ್ಯನಿಷ್ಠರು, ಸಹಾಯ ಹಸ್ತರು, ನಂಬಿದವರನ್ನು ಕೈಬಿಡದ ವಾಕ್ಶುದ್ಧಿ ಉಳ್ಳವರು ಎಂದು ನಮ್ಮ ಕ್ಯಾಮರಾಗೆ ಕಂಡುಬಂದಿದ್ದು ಹೀಗೆ. ಬೀಳಗಿಯಲ್ಲಿ ಸಿಂಧೂರ ವೀರನ ಮೃತ ಶರೀರವನ್ನು ತಂದು ಇಟ್ಟ ಸ್ಥಳ ಮತ್ತು ಪಾಲಿಟೆಕ್ನಿಕ್ ಆಗಿ ಬದಲಾದ ಬೀಳಗಿ ಪೊಲೀಸ್ ಠಾಣೆ ಹಾಗೂ ನ್ಯಾಯಾಲಯ ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ. ಬಿಳಲು ಬೇರಿನ ಆಲದ ಮರಗಳಲ್ಲಿ ಕುಳಿತ ಹಕ್ಕಿಗಳು ಕೂಡ ಲಕ್ಷ್ಮಣನ ಕತೆ ಹೇಳುತ್ತಿದ್ದವು ಎಂಬಂತೆ ಭಾಸವಾಗುತ್ತಿತ್ತು. ಇಲ್ಲಿಂದ 100 ಹೆಜ್ಜೆ ನಡೆದರೆ ಈತನು ಮಲಗಿರುವ ಸ್ಥಳವಿದೆ. ಈಗಿನ ಜನಪ್ರಿಯ ಶಾಸಕರಾದ ಆರ್.ಡಿ. ಪಾಟೀಲರು ಸಿಂಧೂರ ಲಕ್ಷ್ಮಣನ 93ನೇ ಹುತಾತ್ಮ ದಿನಾಚರಣೆ ಎಂದು ನಮ್ಮ ಸಂಸ್ಥೆ ನಿರ್ಮಿಸಿದ 3 ಧ್ವನಿ ತಟ್ಟೆಗಳನ್ನು ಬಿಡುಗಡೆ ಮಾಡಿ ಸರಿಯಾದ ದಾಖಲೆಗಾಗಿ ಹಲವಾರು ವರ್ಷ ಶ್ರಮಿಸಿದ ನನ್ನ ಕಾರ್ಯವನ್ನು ಮೆಚ್ಚಿ ಸುದ್ದಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಹಾರೈಸಿದರು. ಅಲ್ಲದೆ ನೈಜವಾಗಿ ಚಿತ್ರ ಮೂಡಿಬರುವ ಸಲುವಾಗಿ ನಿರ್ದೇಶಕರು ಈ ಚಿತ್ರವನ್ನು ಹೇಗೆ ಕಟ್ಟುತ್ತಿದ್ದಾರೆಂದು ವಿವರಿಸಿ ಹೇಳಿದರು. ಎಡಹಳ್ಳಿಗೆ ಭೇಟಿ ನೀಡಿದ ಚಿತ್ರತಂಡಕ್ಕೆ ಗ್ರಾಮದ ಜನರು ಬರಮಾಡಿಕೊಂಡು ಸಿಂಧೂರನ ಪಡೆ ಅನ್ಯಾಯದ ವಿರುದ್ಧ ಇದ್ದ ಗುಜ್ಜರ ಮನೆಯನ್ನ ಲೂಟಿ ಮಾಡಿ ಬಂದ ಹಣವನ್ನ ಇಲ್ಲದವರಿಗೆ ಹಂಚಿದ್ದನ್ನ ಸ್ಮರಿಸಿದರು. ಕ್ಷೇತ್ರದ ಶಾಸಕರಾದ ಆರ್.ಡಿ. ಪಾಟೀಲ್ ಸಹೋದರರು ಅನೇಕ ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದು ಸಾಕ್ಷಿ ಮಾಡಿಕೊಟ್ಟರು.
ಹೇಳ್ರಿ. ಹೌದು, ಕೂತ್ಕೊಡ್ರಿ. ಸೀರೆ ಸರಿ ಕೆಟ್ಟು ಕೈ ಅಯ್ಯಯ್ಯ, ಅದನ್ನ ನಾನು ಹಿಂಗೆ ಮಾಡಿ ಹಳಬರಿಗೆ ಕೋಲ ಮಾಡೆ ಕೋಲ ಬಂದು ಕಂಡಾಪುರ ಹೆಣ್ಣ ನಮ್ಮ ಕಾಕಾಗ ತೊಗೊಂಡಿದ್ದೀರಿ ಅಲ್ಲಿ ಅವ್ನು ಹಾಕಿತ್ರಿ. ಬೇಡ ಬೇಡ, ಕುಡ್ದೈತ, ಕುಡ್ದು ನಮಸ್ಕಾರ. ಸಿಂಧೂರ ಲಕ್ಷ್ಮಣನ ಹೆಂಡತಿ ಚಂದ್ರಮ್ಮಳ ಊರು ನಂದೀಶ್ವರ. ನಾವು ಈ ಊರಿಗೆ ಹೋದಾಗ ಕತ್ತಲಾವರಿಸಿತ್ತು. ಅಭಿಮಾನವಿದ್ದ ಜನರೆಲ್ಲ ಸೇರಿ ಚಂದ್ರಮ್ಮಳ ಮನೆಯನ್ನು ತೋರಿಸಿದರು. ಲಕ್ಷ್ಮಣ ಬದುಕಿರುವವರೆಗೂ ತನ್ನ ಪತ್ನಿಯನ್ನ ಆಗಸದ ಚಂದ್ರನಂತೆ ಕಾಣುತ್ತಿದ್ದವಳ ಜನ್ಮಸ್ಥಳದ ಮನೆ ಈಗ ಯಾರೂ ಇಲ್ಲದೆ ಹೀಗಾಗಿದೆ ಎಂದು ಅಜ್ಜಿಯೊಬ್ಬಳು ಹೇಳಿದಳು. ಮುಂದೆ ನಮ್ಮ ಅಪ್ಪಗ 12 ನೀವು ರೆಕಾರ್ಡ್ ಸಂಬಂಧಿಕರು ಇದು ಆಕೆ ಮಗಳ ಕಾಸ್ನವ್ರು ಮರ್ಡರ್ ಮಾಡಿದ್ರು ಊರಾಗ ಉರುಟಿದ್ರು. ಇದನ್ನು ತಗೊಂಡಿಲ್ಲ ಈಗ ಸಿಂಧು ಲಕ್ಷ್ಮಣ ನಮ್ಗೆ ಬೋಟ್ ಬರ್ತಾರೆ ಕರೆಕ್ಟ್ ಕರ್ಕತ್ತದಿಂದ ಏನಾರ ಅವರು ದೊಡ್ಡಪ್ಪನ ಮಕ್ಕಳು ಕೊಟ್ಟೆ ಇಲ್ಲೇ ಅದು ಗುಡಿ.
ಸಿಂಧೂರ ಪಡೆಯಲ್ಲಿದ್ದ ನರಸಪ್ಪ, ಗೋಪಾಲ, ಸಾಬೂರವರ ಜನ್ಮಸ್ಥಳ ರಡ್ಡೇರಟ್ಟಿಗೆ ಭೇಟಿ ನೀಡಿ ನರಸಪ್ಪನ ತಮ್ಮ ಶಾಮಪ್ಪ ಧುಬರಿಯ ಪತ್ನಿ ರಾಮವ್ವಳನ್ನು ಭೇಟಿ ಮಾಡಿ ಸಾಯುವ ಮುನ್ನ ನರಸಪ್ಪ ಹೇಳಿದ ಸತ್ಯಕಥೆಗಳನ್ನೆಲ್ಲವನ್ನೂ ಬಿಚ್ಚಿಟ್ಟರು. ಬಡವರ ಪರವಾಗಿ ಇದ್ದ ಈ 5 ಜನರ ತಂಡದ 4 ಜನರು ಮರಣ ಹೊಂದಿದ ತರುವಾಯ ಉಳಿದ ಒಬ್ಬನೇ ಸದಸ್ಯ ನರಸಪ್ಪ ಲಗುಮಣ್ಣ ಪರಸಪ್ಪ ಧುಬರಿ ನಾಯ್ಕ. 1952ರಲ್ಲಿ ಮಹಾರಾಷ್ಟ್ರದ ದುಧನಿಯಲ್ಲಿ ಈತನನ್ನು ಬಂಧಿಸಿ ಬಿಜಾಪುರ ಜೈಲಿಗೆ ತಂದವರು ಹುಸೇನ್ ಸಾಬ್, ಮೋದಿನ್ ಸಾಬ್, ಕುಡ್ಚೀಕರ್. ನಂತರ 1953ರಲ್ಲಿ ಈತನನ್ನು ಬಿಡುಗಡೆ ಮಾಡಿದರು. ನಂತರ ಮದುವೆಯಾಗಿ 13 ವರ್ಷ ಸಂಸಾರ ಮಾಡಿ 1966ರಲ್ಲಿ ನರಸಪ್ಪ ಲಗುಮಣ್ಣ ಪರುಷಪ್ಪ ನಾಯಕ ಧುಬರಿ ನಿಧನರಾಗುತ್ತಾರೆ. ಯಾವ ಕೇಸ್ನ ಆಧಾರದ ಮೇಲೆ ಈತನನ್ನು ಅರೆಸ್ಟ್ ಮಾಡಿದರು ಎಂಬುದಕ್ಕೆ ಬಿಜಾಪುರದ ಜೈಲಿನಲ್ಲಿ ದಾಖಲೆಗಳಿಲ್ಲ. 1947ಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈತನನ್ನು ಮಹಾರಾಷ್ಟ್ರದ ದುಧನಿಯಲ್ಲಿ ಬಂಧಿಸಿ ಕರ್ನಾಟಕದ ಬಿಜಾಪುರಕ್ಕೆ ತಂದು ಜೈಲಿಗೆ ತುಂಬಿದ್ದು ಯಾವ ಕಾರಣಕ್ಕೆ ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ. ಒಂದೇ ಥರ ಇದಾರೆ. ಅದೇ ಜಾಣ್ರಾಗ್ಬೇಕಾಯ್ತು. ಮುಖ ಅಷ್ಟೇ
ಲಕ್ಷ್ಮಣನನ್ನು ಸೆರೆ ಹಿಡಿದು ಜಮಖಂಡಿ ಜೈಲಿಗೆ ತಂದು ಇಟ್ಟಾಗ ಪ್ರತಿನಿತ್ಯ ಪೂಜಿಸುತ್ತಿದ್ದ ಜೈಲಿನ ಲಕ್ಷ್ಮೀದೇವಿ ಈಗಲೂ ಇದೆ. ಅಂದಿನ ಜೈಲು ಇಂದು ತರಕಾರಿ ಮಾರುಕಟ್ಟೆ ಆಗಿದೆ. ಬ್ರಿಟಿಷರ ದಬ್ಬಾಳಿಕೆಯನ್ನು ಹತ್ತಿಕ್ಕಲು ಎಲ್ಲರ ಸಮ್ಮುಖದಲ್ಲೇ ಧರಿಸಿದ್ದ ಕಬ್ಬಿಣದ ಸರಪಳಿ ಮುರಿದು ಜೈಲಿನ ಬಾಗಿಲ ಹೊಡೆದು ಜಮಖಂಡಿ ಜೈಲನ್ನು ಜಿಗಿದು ಪುನಃ ತನ್ನ ತಂಡವನ್ನು ಸೇರಿದ್ದ ಲಕ್ಷ್ಮಣ, ಸಿಂಧೂರ ಲಕ್ಷ್ಮಣ. ಲಕ್ಷ್ಮಣನ ಜೊತೆಗಿದ್ದ ಸಾಬು ನಾಯಕ ಮತ್ತು ಗೋಪಾಲ ನಾಯಕರನ್ನ ಹಾಡು ಹಗಲೇ ಗಲ್ಲಿಗೇರಿಸಿ ಈ ಸ್ಥಳದಲ್ಲೇ ಹೂತಿದ್ದಾರೆ ಎಂದು ಅಲ್ಲಿನ ಸ್ಥಳೀಕರು ನಮ್ಮ ಕ್ಯಾಮರಾಕ್ಕೆ ತೋರಿಸಿದರು. ಈ ಸ್ಥಳದಲ್ಲಿ 2 ಜೋಡಿ ಮರ ಬೆಳೆದು ನಿಂತಿವೆ. ಈ ಸ್ಥಳ ಸರ್ಕಾರಕ್ಕೆ ಸೇರಿದ್ದು ಅತಿಕ್ರಮಣ ಮಾಡಿ ಒತ್ತುವರಿ ಮಾಡಿರುವ ಇಲ್ಲಿನ ಜನರ ಬಗ್ಗೆ ಅಸಂಖ್ಯಾತ ಲಕ್ಷ್ಮಣನ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ 104 ವರ್ಷದ ವಯೋವೃದ್ಧರು ಲಕ್ಷ್ಮಣ ತಂಡದ ಸದಸ್ಯರಾದ ಸಾಬು, ಗೋಪಾಲನ ಗಲ್ಲಿಗೇರಿಸಿದ ದಿನವನ್ನು ಕಣ್ಣಾರೆ ಕಂಡಿದ್ದಾರೆ. ಇವರ ಮಾತಿನ ಪ್ರಕಾರ 5 ಜನರ ತಂಡ ಇಲ್ಲದವರಿಗೆ ಇದ್ದವರ ಬಳಿ ಕೇಳಿ ಪಡೆಯುತ್ತಿದ್ದರು, ಇಲ್ಲವಾದರೆ ಲೂಟಿ ಮಾಡುತ್ತಿದ್ದರು. ನಾನು ಈ ಗುಂಪಿನ ಸದಸ್ಯನಾಗಲು ಪ್ರಯತ್ನಿಸಿ ಯಾರೂ ಸಿಗದೇ ಇದ್ದಾಗ ಈ ಮುದುಕಿನ ಮದುವೆಯಾಗಿ ತೆಪ್ಪಗೆ ಸಂಸಾರ ನಡೆಸುತ್ತಿದ್ದೇನೆಂದು ಈ ಮುತ್ಯ ಹೆಂಡತಿ ಚಂದ್ರವ್ವ ಆಯ್ತಾ, ಮಗ ಸಾಬು, ಮಗ ಭೀಮಣ್ಣ ಆಯ್ತಾ, ಆಮೇಲೆ ಅಕ್ಕಂದ್ರು ದುಂಡವ ಸತ್ಯವ್ವ ಅಂತ. ಎಲ್ರಿ ಈಗ ಇದ್ರೆ ಜಮಖಂಡಿ ಇರ್ಬೇಕು. ನೀವು ಸಾಬನ್ ಮಕ್ಕಳು ಸತ್ಯಪ್ಪ ಪರಸಪ್ಪ ಅಂತ. ಈ ಸಾಬನ್ ಮಕ್ಳು ಇರ್ಬೇಕಲ್ಲ, ಮೊಮ್ಮಕ್ಳು ಮಾಡ್ರಿ. ಇರ್ಲಿ ಬಿಡವಾ, ನೀ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ. ನಿಡೋಣಿಯ ದುಂಡಪ್ಪನ ವಿಚಾರವಾಗಿ ಈ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದಲ್ಲಿ ನಡೆದ ಘಟನೆ ನಮ್ಮನ್ನು ಬೆಚ್ಚಿ ಬೀಳಿಸಿತ್ತು. ಅಲ್ಲದೆ ದುಂಡಪ್ಪನಿರುವಾಗಲೇ ಈ ಊರನ್ನು ಆತ ಬಿಟ್ಟು ಬೇರೆಡೆ ಹೋದನೆಂದು ತಿಳಿದು ಬಂತು. ದೇವಸ್ಥಾನದ ಅರ್ಚಕರ ಪ್ರಕಾರ ಆತನ 1 ಕಾಲು ಕಡಿದಿದ್ದರೂ ಕುದುರೆ ಮೇಲೆ ಕುಳಿತು ಈ ಭಾಗಕ್ಕೆ ಬರುತ್ತಿದ್ದ ಎಂದು ಅವರು ಕ್ಯಾಮರಾಗೆ ತಿಳಿಸಿದರು. ಆದರೆ ನಾಟಕ ಕೃತಿಗಳೇ ಬೇರೆ ಕತೆ ಹೇಳಿವೆ. ನಡೆದ ವಿಷಯವನ್ನು ಪುಸ್ತಕ ರೂಪದಲ್ಲಿ ತರುತ್ತಿದ್ದೇವೆ. ದುಂಡಪ್ಪನ ಮೊಮ್ಮಗ ಹೇಳುವ ಪ್ರಕಾರ ಆತನನ್ನು ಪೊಲೀಸರೇ ಹೊಡೆದು ಹಾಕಿದರೆಂದು ಮೊಹಮ್ಮದ್ಪುರದಲ್ಲಿ ವಾಸವಾಗಿರುವ 72 ವರ್ಷದ ವಯೋವೃದ್ಧರು ಹೇಳಿದರು. ಅದೇನೇ ಇದ್ದರೂ 2006ರಿಂದ ಇಲ್ಲಿಯ ತನಕ ಸಿಂಧೂರ ಲಕ್ಷ್ಮಣನನ್ನು ಹುಡುಕುತ್ತಲೇ ಇದ್ದೇನೆ. ಇನ್ನೂ ಸತ್ಯಗಳು ದೊರಕುತ್ತಲಿವೆ. ವಿಶೇಷವಾದ ಸಂದರ್ಭಗಳು, ವಿಶಿಷ್ಟವಾದ ಪಾತ್ರಗಳು, ವಿಭಿನ್ನವಾದ ಸಂಸ್ಕೃತಿಗಳು ಲಕ್ಷ್ಮಣನ ಕಾಲಘಟ್ಟದಲ್ಲಿದ್ದವು. ವಿಲಿಯಂ ಸ್ಮಿತ್ನ ಹೇಳಿಕೆ ಪ್ರಕಾರ ಜಗತ್ತಿನಲ್ಲಿ ಶೂರರು, ಧೀರರು, ಪರಾಕ್ರಮಿಗಳು ಬಹಳ ಮಂದಿ ಇದ್ದಾರೆ. ಆದರೆ ಬೇಡ ನಾಯಕರಂಥ ಶೂರರು, ಧೀರರು, ಪರಾಕ್ರಮಿಗಳನ್ನು ನಾನೆಲ್ಲಿ ಕಾಣಲೇ ಇಲ್ಲವೆಂದು ಲಿಖಿತವಾಗಿ ದಾಖಲಿಸಿದ್ದಾರೆ. ಇದು ಸಿಂಧೂರ ಲಕ್ಷ್ಮಣನ
ಮತ್ತು ಅವನ ತಂಡಕ್ಕೆ ಸಲ್ಲುತ್ತದೆಂದು ನಮ್ಮ ಅಭಿಪ್ರಾಯ. ಈ 10 ವರ್ಷಗಳನ್ನು ನಾನು ಹೇಗೆ ಕಳೆದೆ ಎನ್ನುವುದಕ್ಕಿಂತ ಲಕ್ಷ್ಮಣನ ಹುಡುಕಾಟದಲ್ಲಿ ಮರೆತೇ ಹೋಗಿದ್ದು ಎಂಬುದೇ ವಿಪರ್ಯಾಸ. ಈತ ನನ್ನನ್ನು ಆವರಿಸಿಕೊಂಡಿದ್ದಾನೇನೋ ಎಂಬಂತೆ ಭಾಸವಾಗಿದ್ದಂತೂ ಸತ್ಯ. ಕೆಲವೊಮ್ಮೆ ಭಾವುಕನಾಗಿದ್ದೇನೆ. ಹಲವು ಸಾರಿ ಮೌನವಾಗಿದ್ದುಕೊಂಡೇ ಲಕ್ಷ್ಮಣನ ಕೆಲಸ ಮುಗಿಸುತ್ತಾ ಬಂದಿದ್ದೇನೆ. ಈ ಚಿತ್ರದ ಬಗ್ಗೆ ಸಂಶೋಧನೆ ಮಾಡುವಾಗ ಹಲವಾರು ಹಿರಿಯ ನಿರ್ದೇಶಕರು ಶ್ಲಾಘಿಸಿದ್ದರು, ಗೆಳೆಯರು ಅಭಿನಂದಿಸಿದ್ದಾರೆ. ಮನೆಯವರು ಮಾತನಾಡದೆ ಸುಮ್ಮನೆ ನೋಡುತ್ತಾ ಕೂತಿದ್ದಾರೆ. ಮಾಧ್ಯಮದ ಗೆಳೆಯರು ಈ ಸಿನಿಮಾ ಬರುವಿಕೆಗೆ ಕಾಯುತ್ತಿದ್ದಾರೆ. ಈ ಸಮಯದಲ್ಲಿ ಬಂದು ಹೋದ ಎಲ್ಲ ಪಾತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ. ಇನ್ನೂ ಮಾಡಲೇಬೇಕು ಎಂದೆನಿಸಿದೆ. ಈ ಸಂಶೋಧನೆಯ ಕತೆ ಬಿಳಿ ಪರದೆಗೆ ಅಪ್ಪಳಿಸಿ ಕನ್ನಡ ಜನತೆ ಒಪ್ಪಿಕೊಂಡು ಕೈಕುಲುಕಿ ಒಳ್ಳೆಯದಾಗಲಿ ಎಂದು ಹರಸಿದರೆ ಸಾಕು. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು. ನಮಸ್ಕಾರ. ಪಲ್ಲಕ್ಕಿ.